ಬಹಳ ಸಂತೋಷ ಯಾವುದು ಅಂದರೆ BML ಒಕ್ಕಲಿಗರ ಸಂಘದವರು ದಯಮಾಡಿಸ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋದೇ ಅವರ ಬಹಳ ದೊಡ್ಡ ಸಂತೋಷ. ಇವತ್ತು ಯಾವುದೇ ಕಾರಣದಿಂದ ಮಹಾಸ್ವಾಮಿಗಳವ್ರು ಬರೋದಕ್ಕೆ ಸಾಧ್ಯ ಆಗದೆ ಇದ್ರೆ ಆ ಮಟ್ಟಿಗೆ ಅವ್ರಿಗೆ ನಿರಾಶೆ ಆಗೋಗ್ತಾಯಿತ್ತು. ತುಂಬ ಕಷ್ಟಪಟ್ಟು ಇದನ್ನು ನಿವೇಶನ ಸಂಪಾದನೆ ಮಾಡಿದ್ದೀರಿ, ಇಲ್ಲಿ ಕಟ್ಟಡ ಮಾಡ್ತಿದ್ದೀರಿ. ಪೂಜ್ಯ ಮಹಾಸನ್ನಿಧಿಯವರು ಇಲ್ಲಿಗೆ ದಯಮಾಡಿಸಿದ್ದಾರೆ. ಇವ್ರು ಮಾತಾಡಬೇಡಿ. ತಮ್ಮೆಲ್ಲ ತಪಸ್ಸನ್ನು, ಪೂಜೆಯನ್ನು, ಧ್ಯಾನವನ್ನು ಲೋಕಹಿತಕ್ಕಾಗಿಯೇ ಮುಡಿಪಿಟ್ಟವರು ಸಂತರು. ನಾವೆಲ್ಲರೂ ದೇವ್ರ ಮುಂದೆ ಕೂತ್ಕೊಂಡ್ರೆ ಅರ್ಜಿ ಇಟ್ಕೊಂಡೇ ಕೂತ್ಕೋತೀವಿ, ನಮ್ಗೇನೇನು ಒಳ್ಳೇದಾಗಬೇಕು, ಆಮೇಲೆ ನಮ್ಗೆ ಆಗದೆ ಇರೋರ್ಗೆ ಏನೇನು ಕೆಟ್ಟದಾಗಬೇಕು ಅಂತ. ಆದರೆ ಸಂತರ ಪೂಜೆ, ಧ್ಯಾನ ಅವೆಲ್ಲ ಬೇರೆ ಬಗೆಯವು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಾ ಹೀಗೆ ಹೇಳ್ತೀನಿ ಅಂತ. ಸಂತರ ಮನಸ್ಥಿತಿ ಹೇಗೆ ವರ್ತಿಸುತ್ತೆ, ಕೆಲಸ ಮಾಡುತ್ತೆ ಅನ್ನುವಂಥ ಅಂದಾಜು ಕೂಡ ನಮಗಿರೋದಿಲ್ಲ. ನಾನು ಬಹಳ ಸಲ ಇದನ್ನು ಹೇಳ್ತೀನಿ. ಅವರು ಮನುಷ್ಯಾಕಾರದಲ್ಲೇ ಇರ್ತಾರೆ, ನಮ್ಮ ಹಾಗೆ ಇರ್ತಾರೆ, ನಮ್ಮ ಹಾಗೆ ಓಡಾಡ್ತಾರೆ. ಆದರೆ ನಮ್ಮಂಗೆ ಅಂತ ಅನ್ಕೋತೀವಿ ನಾವು. ನಮ್ಮ ಹಾಗೆ ಇರ್ತಾರೆ, ನಮ್ಮ ಹಾಗೆ ಓಡಾಡ್ತಾರೆ, ನಮ್ಮ ಹಾಗೆ ನಗ್ತಾರೆ, ನಮಗೆ ಮಾತಾಡ್ತಾರೆ. ಅದರಿಂದ ಅವ್ರು ನಮ್ಮಂಥವ್ರು ಅಂತ ಅನ್ಕೋತೀವಿ. ಆದರೆ ಸಂತನಾಗುವುದು ಆಕಾರದಿಂದಲ್ಲ, ಮನಸ್ಥಿತಿಯಿಂದ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಈ ಕತೆ, ಹೇಳ್ತೀನಿ. ಯಾರೋ ಒಬ್ಬರು ಸಂತರು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಹಾಗೆ ಸ್ನಾನ ಮಾಡುವಾಗ ಒಂದು ಚೇಳು ಹೊಳೆಯಲ್ಲಿ ಕೊಚ್ಕೊಂಡು ಬರುತ್ತೆ, ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಈ ಸಂತರು ಹೋಗಿ ಅದ್ರ ಹಿಂಬಾಲಿಸಿ ಹೋಗಿ ಆ ಚೇಳನ್ನು ಎತ್ತಿ ದಡದ ಮೇಲೆ ಇಡಬೇಕು ಅಂತ ಕೈಯಲ್ಲಿ ಎತ್ಕೋತಾರೆ. ಎತ್ಕೊಂಡ ತಕ್ಷಣ ಅದು ಕಚ್ಚುತ್ತೆ. ಕಚ್ಚಿದ ತಕ್ಷಣ ಅವ್ರಿಗೆ ಗೊತ್ತಿಲ್ಲದಂಗೆ ಕೈ ಒದರ್ ಬಿಡ್ತಾರೆ, ಕೆಳಗೆ ಬಿದ್ದೋಗ್ಬಿಡುತ್ತೆ. ಮತ್ತೆ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಮತ್ತೆ ಹಿಂಬಾಲಿಸಿ ಹೋಗ್ತಾರೆ, ಮತ್ತೆ ಚೇಳನ್ನು ಎತ್ತಾರೆ, ಮತ್ತೆ ಚೇಳು ಕಚ್ಚುತ್ತೆ, ಮತ್ತೆ ಕೈ ಒದರ್ ಬಿಡ್ತಾರೆ, ಮತ್ತೆ ಬಿದ್ದೋಗುತ್ತದು. ಮತ್ತೆ ಹಿಂಬಾಲಿಸಿ ಹೋಗ್ತಾರೆ, ಮತ್ತೆ ಚೇಳನ್ನು ಎತ್ಕೋತಾರೆ, ಕಚ್ತಾನೆ ಇರುತ್ತದು. ಆಗ ದಡದಲ್ಲಿ ನಿಂತಿರೋನು ಯಾರೋ ಒಬ್ಬ ಹೇಳ್ತಾನೆ, ರೀ ಸ್ವಾಮಿ, ಬುದ್ಧಿ ಬೇಡವಾ ನಿಮಗೆ? ನೀವು ಚೇಳನ್ನು ಎತ್ತಾನೆ ಇದ್ದೀರಿ, ಚೇಳು ಕಚ್ಚುತ್ತಾನೆ ಇದೆ. ಕಚ್ಚೋದು ಚೇಳಿನ ಸ್ವಭಾವ, ಅದು ಗೊತ್ತಿಲ್ವ ನಿಮಗೆ? MLA ಅವ್ರು ಆಮೇಲೆ ನೋಡಿ, ಇವ್ರು ಬರ್ತಾರೆ, ನನ್ನ ಮಾತು ಕೇಳಿಸ್ಕೋಬೇಕು. ಕಚ್ಚೋದು ಚೇಳಿನ ಸ್ವಭಾವ ಅಪ್ಪ, ಆದ್ರಿಂದ ಮತ್ತೆ ಮತ್ತೆ ಯಾಕೆ ಚೇಳನ್ನು ಬದುಕಿಸೋ ಪ್ರಯತ್ನ ಪಡ್ತೀಯ ನೀನು ಅಂತ. ಆಗ ಸಂತ ಸ್ವಾಮಿಗಳವರು ಹೇಳ್ತಾರೆ, ಕಚ್ಚೋದು ಚೇಳಿನ ಸ್ವಭಾವ, ಬದುಕಿಸುವುದು ಸಂತನ ಸ್ವಭಾವ. ಅದೊಂದು ಯಾಕಷ್ಟು ಚೇಳು ಅದ್ರ ಬುದ್ಧಿ ಬಿಡೋದಿಲ್ಲ ಅಂದ್ರೆ, ನಾನು ಮನುಷ್ಯ, ನಾನು ಯಾಕೆ ನನ್ನ ಬುದ್ಧಿ ಬಿಡಬೇಕು? ಅದು ಕಚ್ತಾನೆ ಇರಲಿ, ನಾನು ಮಾಡ್ತಾನೆ ಇರ್ತೀನಿ ಅಂತ. ಹಾಗಂತ ನಮ್ಮ ಸ್ವಾಮಿಗಳಿಗೆಲ್ಲ ಕಚ್ಚಿಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಲೋಕಹಿತವನ್ನು, ಲೋಕ ಕಲ್ಯಾಣವನ್ನು ಯಾವಾಗಲೂ ಬಯಸುವವರು ಮಾತ್ರ ಸಂತರು. ತಾವಲ್ಲಿ ಬಹಳ ಜನ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವ್ರನ್ನ ನೋಡಿದ್ರಿ. ಅವರ ಕೊನೆಯ ದಿನಗಳಲ್ಲಿ ಅಸಾಧ್ಯವಾದ ಯಾತನೆಯಿಂದ ಕಷ್ಟಪಡ್ತಿದ್ರು ಅವರು. ದೇಹಾರೋಗ್ಯ ಇರಲಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಸಿಗುವ ಎಲ್ಲ ಉಪಾಧಿಗಳನ್ನು ಒಬ್ಬ ಮನುಷ್ಯ ಅನುಭವಿಸಲೇಬೇಕು. ರಾಮಕೃಷ್ಣರಿಗೆ ಕೂಡ ಇದೇನು ಹೊರತಲ್ಲ. ಮನುಷ್ಯರಿಗೆ ಬರೋದೆಲ್ಲ ಎಲ್ರಿಗೂ ಬರುತ್ತೆ. ಆದರೆ ಅದನ್ನು ಹೇಗೆ ಅನುಭವಿಸ್ತಾರೆ ಅನ್ನೋದು ಬಹಳ ಮುಖ್ಯ. ನೀವ್ಯಾರಾದ್ರೂ ನೋಡಿದ್ದೀರೋ ಏನೋ? ಶರೀರದಲ್ಲಿ ಅಸಾಧ್ಯವಾದ ಯಾತನೆ, ಸಂಕಟ ಇದ್ದಾಗ ಕೂಡ ಬಂದ ಜನಗಳ ಎದುರಿಗೆ ಮಂದಹಾಸದಿಂದಲೇ ಮಾತಾಡ್ತಾ ಇದ್ರು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದರಿಂದಲೇ ಅವ್ರು ನಮ್ಮ ಸಂತರು, ನಮ್ಮ ಗುರುಗಳವರು. ಆ ಪರಂಪರೆಯ ಮುಂದುವರಿಕೆ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು. ನಾನು, ನನ್ನಂಥವರು, ಪೂಜ್ಯ ಮಹಾಸ್ವಾಮಿಗಳವ್ರಿಗೆ ಬೇಕಾದವರು ಬಹಳ ಸಲ ಅವ್ರಿಗೆ ಹೇಳೋದಿದೆ, ತುಂಬ ದೇಹಾಯಾಸ ಮಾಡ್ಕೋಬೇಡಿ ಸ್ವಾಮೀಜಿ. ಬೆಳಗ್ಗೆ 3-4 ಗಂಟೆಗೋ ಎದ್ದು ಹೇಳ್ತೀರಿ, ಎದ್ದು ನಿಮ್ಮ ಪೂಜೆ ಪ್ರಾರ್ಥನೆಗಳೆಲ್ಲ ಮಾಡಬೇಕು.
ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಬೇಕು. ಅದಾದಮೇಲೆ ನಿರಂತರವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಬೇಕಾದವು ಬೇಡವಾದವು ಎಲ್ಲ ಭಾಷಣಗಳನ್ನೂ ಕೇಳ್ತೀರಿ, ಕೊನೆಯ ತನಕ ಕೂತ್ಕೋತೀರಿ. ಆಮೇಲೆ ಅಲ್ಲಿಂದ ಇನ್ನೆಲ್ಲ ಹೋಗ್ತೀರಿ. ಇದೆಲ್ಲ ಕಷ್ಟ ಆಗುತ್ತೆ. ಹೊತ್ತೊತ್ತಿಗೆ ಪೂಜೆ ಪ್ರಸಾದ ಆಗೋದಿಲ್ಲ ನಿಮ್ಮದು. ದಯವಿಟ್ಟು ಹೀಗೆ ಮಾಡಬೇಡಿ. ದೇಹಕ್ಕೆ ಏನು ಗೌರವ ಕೊಡಬೇಕು ಅದನ್ನು ಕೊಟ್ಬಿಡಿ ಅಂತ ಭಾಳ ಜನ ಹೇಳೋದಿದೆ. ಪೂಜ್ಯ ಸ್ವಾಮಿಗಳವ್ರಿಗೂ ಹೇಳ್ತಾರೆ, ಎಲ್ಲ ಸ್ವಾಮಿಗಳಿಗೂ ಇದನ್ನೇ ಹೇಳ್ತಾರೆ. ಮಹಾಸ್ವಾಮೀಜಿಯವರು ಒಂದು ದಿವಸ ನಾವುಗಳು ಯಾರೋ ಹಿಂಗೆ ಹೇಳಿದಾಗ ಅವ್ರು ಸ್ವಲ್ಪ ನೇರವಾಗಿ ಹೇಳ್ಬಿಟ್ರು, ನೋಡಿ ಇನ್ಮೇಲೆ ನನ್ನ ಶರೀರದ ಬಗ್ಗೆ ನೀವೇನು ಮಾತಾಡಬೇಡಿ, ಅದೇನೋ ಆಗುತ್ತೆ. ಒಂದು ಸಲ ನಾನು ಸನ್ಯಾಸವನ್ನು ಸ್ವೀಕರಿಸಿ ಈ ಪೀಠಕ್ಕೆ ಬಂದ ಮೇಲೆ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀವಿ ನಾವು. ಈ ಜೀವವೂ ನಮ್ದಲ್ಲ, ಈ ಜನ್ಮವೂ ನಮ್ದಲ್ಲ, ಜನಗಳದ್ದು. ಹೊರಟೋಗ್ಲಿ. ನಾವು ಏನು ಪೂಜೆ ಪ್ರಾರ್ಥನೆ ಮಾಡ್ತೀವೋ, ಏನು ತಪಸ್ಸು ಮಾಡ್ತೀವೋ, ಇದೆಲ್ಲವೂ ಜನಗಳಿಗೋಸ್ಕರ. ನನಗೆ ಅಂತ ಮಾಡಿದ ಒಂದು ಸನ್ಯಾಸಿ ಅಲ್ಲ. ದೇವರ ಮುಂದೆ ಕೂತು ನನಗೇನೋ ಮಾಡುವಂಥವ್ರು ಸನ್ಯಾಸಿ ಅಲ್ಲ. ನನಗೆ ಅಂತ ಮಾಡಿದವ್ರು ಸಂತನಲ್ಲ. ನಾವು ಏನು ಮಾಡ್ತೀವೋ ಅದೆಲ್ಲ ಜನಗಳಿಗೆ. ನಾನು ಗುರುಪಾದ ಸಾಕ್ಷಿಯಾಗಿ ಮಾತುಗಳನ್ನ ಹೇಳ್ತಿದ್ದೇನೆ, ತಪ್ಪಿಯೂ ಮಾತಾಡೋದಿಲ್ಲ. ನಾವು ಹೋದ್ಮೇಲೆ ಏನೇನು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ. ಹೋದ್ಮೇಲೂ ಕಷ್ಟ ಆಗಬಾರ್ದು, ಕಾಯಿಲೆ ಬಂದ್ರೆ ಕಷ್ಟ ಆಗಬಾರ್ದು, ಇನ್ನೇನೋ ಆದ್ರೆ ಕಷ್ಟ ಆಗಬಾರ್ದು ಅಂತೆಲ್ಲ ನೋಡ್ತೀವಿ. ಆದರೆ ಸಂತರ ಮನಸ್ಥಿತಿ ಬೇರೆ. ಅದರಿಂದನೇ ಅವರಲ್ಲಿ ಪಾದಸ್ಪರ್ಶ ಮಾಡಬೇಕು, ಇಲ್ಲಿ ಪೂಜೆ ಮಾಡಬೇಕು. ಅವ್ರ ಕೈ ಇಟ್ಟು ಪೂಜೆ ಮಾಡಿದರೆ ನಮಗೆ ಶ್ರೇಯಸ್ಸಾಗುತ್ತೆ, ನಾವು ಅಂದ್ಕೊಂಡ ಕಾರ್ಯ ನೆರವೇರುತ್ತೆ ಅಂತ ನಾವು ಭಾವಿಸ್ತೀವಿ. ನಮ್ಮ ಪರಂಪರೆಯಲ್ಲಿ ನೀವು ಇಬ್ರಾಹಿಂ ಸುತಾರ ಅಂತ ಒಬ್ಬ ಮುಸಲ್ಮಾನ್, ಅವರು ಉಪನ್ಯಾಸಗಳನ್ನ ಮಾಡ್ತಾರೆ, ನೀವು ಕೇಳಬೇಕು. ಒಂದು ಉಪನ್ಯಾಸ ಭಾಳ ಪ್ರಸಿದ್ಧವಾಗಿದೆ, ಚೆನ್ನಾಗಿದೆ. ಅವ್ರು ಹೇಳೋದು ಏನಂದರೆ, ಗುರು ಅನ್ನೋರು ದೇವರಿಗಿಂತ ದೊಡ್ಡವರು ಅಂತ. ನಮ್ಗೆ ಯಾರಿಗೂ ಒಪ್ಪಿಗೆ ಆಗೋದಿಲ್ಲ, ಆದರೆ ನೀವು ಅದನ್ನು ಕೇಳಿದ ಮೇಲೆ ಗೊತ್ತಾಗುತ್ತೆ ಗುರು ಅನ್ನೋರು ದೇವರಿಗಿಂತ ದೊಡ್ಡವರು. ಯಾಕೆಂದರೆ ದೇವರನ್ನು ತೋರಿಸಿದವನು ಗುರು ಅಂತ. ಸರ್ವಜ್ಞ ಅದೊಂದು ಮಾತು ಹೇಳ್ತಾರೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಶ್ರೀ ಗುರುವು ಬಂಧನವ ಕಳೆಯುವ ಸರ್ವಜ್ಞ. ತಂದೆ ಗುರುಗಳನ್ನು ತೋರಿಸೋದಷ್ಟೇ, ಅಷ್ಟಕ್ಕೆ ತಂದೆ ದೊಡ್ಡವರು. ಆದರೆ ಗುರುಗಳು ನಮ್ಮ ಬಂಧನವನ್ನು ಕಲಿತಾರೆ ಅಂತ. ಪೂಜ್ಯ ಮಹಾಸ್ವಾಮಿಗಳವರ ಮಾನಸಿಕತೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಸಮುದಾಯದ, ಈ ಜನಾಂಗದ, ಈ ಲೋಕದ, ಈ ಸಮಾಜದ ಉದ್ಧಾರಕ್ಕೋಸ್ಕರವೇ ತಮ್ಮನ್ನು ಸಮರ್ಪಿಸಿಕೊಂಡವರು. ಸ್ವಾಮೀಜಿಯವರು ದೊಡ್ಡ ಕಾರಲ್ಲಿ ಬರ್ತಾರೆ, ಅದರಿಂದ ಆರಾಮಾಗಿ ಅವರೇ ಅಂತ ನಾವು ಅಂದ್ಕೋತೀವಿ. ಎಷ್ಟೋ ದಿವಸ 2 ಗಂಟೆ ನಿದ್ದೆ ಮಾಡೋದಿಲ್ಲ ಅವರು. ನಾವಾದರೆ ನಿದ್ದೆ ಮಾಡಿದರೆ ಬೆಳಗ್ಗೆ ಕೂತ್ಕೊಂಡು ಆಕಳಿಸ್ಬೋದು, ಅವ್ರಿಗೆ ಅದನ್ನು ಮಾಡೋಕ್ಕಾಗಲ್ಲ. ಎಲ್ಲರೂ ತೂಕಡಿಸ್ಬೋದು, ಅವ್ರಿಗೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಇದೆಲ್ಲವನ್ನು ಅವರ ಧ್ಯಾನದಿಂದ, ಪೂಜೆಯಿಂದ ಪಡ್ಕೊಳ್ಳೋ ಶಕ್ತಿ ಇದು. ಅಲ್ಲಿಂದ ಪಡ್ಕೋತಾರೆ. ಭಗವಂತನ ಮುಂದೆ ಕೂತಾಗ ಪ್ರತಿ ಸಲವೂ ನಮಗೇನು ಗಿಲ್ಟ್ ಇರೋದಿಲ್ಲ, ನಮಗೇನು ಅಪರಾಧಿ ಪ್ರಜ್ಞೆ ಇರೋದಿಲ್ಲ. ನಾವು ಏನೋ ಮಾಡಬಾರ್ದು ಎಲ್ಲೋ ಒಂಚೂರು ಮಾಡಿರ್ತೀವಿ. ದೇವ್ರ ಮುಂದೆ ಕೂತ್ಕೊಂಡಾಗ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಏನಿರೋದಿಲ್ಲ, ಮಾಡಿದ್ದೀನಿ ಕ್ಷಮಿಸು ನೀನು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅವ್ರಿಗೆ ಹಾಗಿರೋದಿಲ್ಲ. ಒಂದು ಸಣ್ಣ ತಪ್ಪನ್ನು ಮಾಡಿದ್ರು, ಒಂದು ಸಣ್ಣ ಆಲೋಚನೆಯನ್ನು ಮಾಡಿದ್ರು, ಭಗವಂತನ ಮುಂದೆ ಎಲ್ಲವನ್ನೂ ನಿವೇದಿಸ್ಕೊಳ್ಬೇಕು. ಹಾಗೆ ಕೂತ್ಕೋತಾರೆ ಅವರು. ಮತ್ತು ಹೀಗೆ ಮಾಡಿಕೊಂಡ ಎಲ್ಲ ಫಲವನ್ನೂ ಸಮಾಜಕ್ಕೆ ಅರ್ಪಿಸ್ಬಿಡ್ಬೇಕು. ಯಾವುದೂ ನನಗಲ್ಲ ಅಂತ ಅನ್ಕೋಬೇಕು. ಸರಳವಾದ ವಿಚಾರ ಅಲ್ಲ ಅದು. ಅದರಿಂದ ಇವೆಲ್ಲ ತತ್ವಗಿತ್ವ ಎಲ್ಲ ಗೊತ್ತೋ ಇಲ್ವೋ, ಅದ್ರ ನಾನು ನೋಡ್ತಾ ಇದ್ದಿದ್ದೇನು ಅಂದರೆ, ಮಾದೇಗೌಡರು, ವಾಸು ಅವರು, ಇವರೆಲ್ಲ ಸ್ನೇಹಿತರು ಮನೆಗೆ ಬಂದಾಗ ನಮ್ಮ ಸ್ವಾಮೀಜಿ ಬಂದುಬಿಡ್ಬೇಕು ಸರ್, ನಮ್ಮ ಸ್ವಾಮೀಜಿ ಬಂದುಬಿಡ್ಬೇಕು ಸರ್, ಸ್ವಾಮೀಜಿ ಬಂದುಬಿಡ್ಬೇಕು. ನನಗೆ ಈ ಹಂಬಲ ಭಾಳ ಸಂತೋಷ ಆಗ್ತಾಯಿತ್ತು, ಈ ಅಪೇಕ್ಷೆ ಭಾಳ ಸಂತೋಷವಾಗ್ತಾಯಿತ್ತು. ಪೂಜ್ಯ ಮಹಾಸ್ವಾಮಿಗಳವರು ಈ ದಿನ ಒಂದು 7-8 ಕಾರ್ಯಕ್ರಮ ಮಾಡಬೇಕು. ಅವರು ಎಷ್ಟು ಕಿಲೋಮೀಟ್ರ್ ಸುತ್ತಾಡಬೇಕು ಗೊತ್ತಿಲ್ಲ. ಆದರೂ ಮುಂಜಾನೆಯೇ ಮೊದಲನೇ ಕಾರ್ಯಕ್ರಮಕ್ಕೆ ಇಲ್ಲಿಗೆ ದಯಮಾಡಿಸಿದ್ದಾರೆ.
ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ನೀವೆಲ್ಲರೂ ಇದನ್ನು ಅನುಭವದಿಂದ ಕಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಎಲ್ಲಿಯಾದರೂ ಏನಾದರೂ ಆಶೀರ್ವಾದ ಮಾಡಿದರೆ ಸುಮ್ಮನೆ ನಾವು ಯಾರ್ದೋ ಮನೆಗೆ ಹೋಗಿ ಮದುವೆ ಮನೇಲಿ ಹೋಗಿ ಹಾಲು ಬಿಟ್ಬಿಡ್ತೀವಲ್ಲ, ಹಂಗೆ ಮಾಡಲ್ಲ. ನಾವು ನಮ್ಮ ಪಾಡಿಗೆ ನಾವೇನೋ ಮಾತಾಡ್ತಾ ಹಾಲು ಬಿಟ್ಬಿಟ್ಟು ಇದ್ದಕ್ಕೆ ಬಿಟ್ಬಿಡ್ತೀವಿ. ಆದರೆ ಸ್ವಾಮೀಜಿಯವರು ಬಂದು ಅವರು ಹಸ್ತಸ್ಪರ್ಶ ಮಾಡಿದರು, ಅವರು ಕಾಲಿಟ್ಟರು, ಅವರು ಪೂರ್ಣ ಮನಸ್ಸಿನಿಂದ ಭಗವಂತ ನನ್ನ ಮುಖಾಂತರ ಏನೇನು ಮಾಡಿಸ್ತೀಯೋ ಅದೆಲ್ಲವನ್ನು ಈ ಸಂಘಕ್ಕೆ, ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ, ಈ ನೆಲಕ್ಕೆ ಮಾಡು ಅಂತ ಆಶೀರ್ವದಿಸಿ ನಿರ್ಗಮಿಸ್ತಾರೆ. ಇವತ್ತು ಪೂಜ್ಯರು ಬಂದು ನಮ್ಮೆಲ್ಲರಿಗೂ ದರ್ಶನ, ಆಶೀರ್ವಾದ ಎಲ್ಲವನ್ನೂ ನೀಡಿದ್ದಾರೆ. ಪೂಜ್ಯ ಸೋಮೇಶ್ವರನಾಥ್ ಸ್ವಾಮೀಜಿಯವ್ರಿಗೂ ಬ್ಯುಸಿ ಡೇ ಇವತ್ತು. ನಾವೆಲ್ಲ ಬ್ಯುಸಿ ಇದ್ದರೆ ಚಡಪಡಿಸ್ತಾ ಇರ್ತೀವಿ ಕೂತ್ಕೊಂಡು. ಅವರು ನೋಡಿದಾಗ ಏನು ಕೆಲಸ ಇಲ್ಲ ಸ್ವಾಮಿಗಳಿಗೆ, ಪುರುಸೊತ್ತಾಗವ್ರೇನೋ ಕಾಣಿಸ್ತಾರೆ. ಆದರೆ ಇದಾದ ಮೇಲೆ ಇರುವರು ಸ್ವಾಮಿಗಳು ಅವರವರ ಕಾರ್ಯಕ್ರಮಗಳಿಗೆ ಹೋಗಬೇಕು. ಅದರಿಂದ ನನಗೆ ಮಾತಾಡೋ ಉಮೇದು ತುಂಬ ಇದೆ, ಭಾಳ ಮಾತಾಡಬೇಕು ಅಂತ ಅನ್ನಿಸ್ತದೆ. ಆದರೆ ಅದು ಯಾವುದನ್ನೂ ಮಾಡದೆ ನೀವೆಲ್ಲರೂ ಇಷ್ಟು ಭಕ್ತಿಯಿಂದ ಇಲ್ಲಿ ಬಂದು ಸೇರಿದ್ದೀರಿ. ನಾನು ಕೇಳಿಕೊಳ್ಳೋದು ಏನೆಂದರೆ, ನಮಗೊಂದು ಮಠ ಇದೆ, ನಮಗೊಬ್ಬರು ಗುರುಗಳಿದ್ದಾರೆ ಅಂತ ಭಾಳ ಅಭಿಮಾನದಿಂದ ನಾವು ಹೃದಯದಲ್ಲಿ ಇಟ್ಕೊಳ್ಳೋಣ. ನಮಗೊಬ್ಬರು ಮಾರ್ಗದರ್ಶಕರಿದ್ದಾರೆ, ನಮಗೋಸ್ಕರ ಪೂಜಿಸುವವರು, ನಮಗೋಸ್ಕರ ಪ್ರಾರ್ಥಿಸುವವರು, ನಮ್ಮ ಒಳ್ಳೆಯದನ್ನು ಹಾರೈಸುವವರು ಇದ್ದಾರೆ, ನಮ್ಮ ಬೆನ್ನಿಗಿದ್ದಾರೆ ಅಂತ ನಾವು ಸಂತೋಷ ಪಡೋಣ. ಪೂಜ್ಯ ಮಹಾಸ್ವಾಮಿಗಳವರು ಆಗಮಿಸಿ ಈ BEML ಒಕ್ಕಲಿಗರ ಸಂಘದ ಈ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಪೂಜ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನನ್ನೆಲ್ಲ ಭಕ್ತಿಯನ್ನು ಸಮರ್ಪಿಸಿ ನಿಮ್ಮೆಲ್ಲರಿಗೂ ಗೌರವ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ ನಮ್ಮ ಶಾಸಕರಾದ ಹರೀಶ್ ಗೌಡ್ರು ದಯಮಾಡಿಸಿದ್ದಾರೆ. ಪಾಪ ಅವ್ರಿಗೆ ಸ್ವಾಮಿಗಳಿಗಿಂತ ಬೇರೆ ಪರಿಸ್ಥಿತಿ ಏನಲ್ಲ ಅವ್ರದ್ದು, ಉದ್ದಕ್ಕೂ ಕಾರ್ಯಕ್ರಮಗಳಿರ್ತವೆ. ಆದರೂ ಪೂಜ್ಯರ ಮೇಲೆ ಬಹಳ ಗೌರವ ಅವ್ರಿಗೆ. ಅವರಿದ್ದಾಗ ನಾನು ಬರಲೇಬೇಕು ಅಂತ ಬಂದಿದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಅನ್ಕೋತೀನಿ ಬಹುಶಃ ಪೂಜ್ಯರ ಆಶೀರ್ವಚನ ಮುಗಿಸಿ, ಅವರ ಆಶೀರ್ವಚನ ನೀಡಿ ಅವರು ನಿರ್ಗಮಿಸಿದ ಮೇಲೂ ನೀವು ಕಾರ್ಯಕ್ರಮವನ್ನು ಮುಂದುವರಿಸೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ. ಒಕ್ಕಲಿಗರ ಸಂಘದ ನಿರ್ದೇಶಕರು ಬಂದಿದ್ದಾರೆ, ಗಂಗಾಧರ್ ಇದ್ದಾರೆ, ಮಂಜೇಗೌಡರು ಇದ್ದಾರೆ, ತಾವೆಲ್ಲರೂ ಇದ್ದೀರಿ. ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.